ನನ್ನ ಹೆಸರು ಕೌಶಲ್ಯ. ಹಾಂ. ನಮ್ಮೂರು ಕುಡಿನೀರು ಮುದ್ದನಹಳ್ಳಿ. ಇಲ್ಲಿ ಬಂದಿರುವಂಥದ್ದು ಭಗವತಿ ಅಮ್ಮ ಕ್ಷೇತ್ರ ಮತ್ತು ಶ್ರೀ ರಾಜಗುರು ಲಿಂಗೇಶ್ವರ ದೇವಸ್ಥಾನ. ನಾ ಇಲ್ಲಿಗೆ ಸುಮಾರು ದೇವಸ್ಥಾನ ಸ್ಥಾಪನೆಯಾದ ದಿನದಿಂದನೂ ಕೂಡ ನಾವಿಲ್ಲಿ ಬಂದು ಹೋಗಿ ಮಾಡ್ತಾಯಿದ್ವಿ. ಅದಕ್ಕಿಂತ ಹಿಂದೆ ಅಮ್ಮ ನಮಗೆ 6-7 ವರ್ಷದಿಂದ ನಮಗೆ ಸ್ನೇಹಿತೆಯಾಗಿ ಪರಿಚಯ ಆದಂಥದ್ದು. ಸ್ನೇಹಿತೆಯಾಗಿ ತುಂಬ ಅನ್ನೋ ಒಂದು ಬಾಂಧವ್ಯವನ್ನು ನಾವು ಅಂತರಾಳದಲ್ಲಿ ಇಟ್ಕೊಂಡು ಅಮ್ಮ ಒಂದು ದೈವಿಕ ಭಕ್ತಿಯಾಗಿದ್ರೂ ಕೂಡ ನಮಗೆ ಅಮ್ಮ ಈ ರೀತಿ ಭಕ್ತಿ ಮಾಮೂಲಿ ಪೂಜೆ ಮಾಡ್ತಿದ್ದಾರೆ ಅಂತ ಗೊತ್ತು. ಆದರೆ ಅವರ ಒಂದು ಶಕ್ತಿ ಅನ್ನೋದು ನಮಗೆ ತಿಳಿದಿರಲಿಲ್ಲ. ಹೋಗ್ತಾ ಹೋಗ್ತಾ ಅವರ ಒಂದು ಅಂತರಾಳದ ಜೊತೆ ನಾವು ಬೆರ್ತಿ ಹೋದಾಗ ನಮ್ಮಲ್ಲಿರುವಂಥ ಕೆಲವೊಂದು ಅನುಭವಗಳು ನಾವು ಅವರಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಅಲ್ಲಿ ಆದಂಥ ಕೆಲವೊಂದು ಅನುಭವಗಳ ಮೂಲಕ ನನಗೆ ಏನಾಯ್ತಪ್ಪ ಅಂದರೆ ಇದೊಂದು ಶಕ್ತಿ. ನನಗೆ ಮೊದಲು ದೇವರು ಅನ್ನೋದು ನಂಬಿಕೆನೇ ಇರಲಿಲ್ಲ. ಏಕೆ ಅಂತ ಅಂದರೆ ನಾವು ಓದಬೇಕಾದ್ರೆ ಅಲ್ಲೆಲ್ಲ ದೇವರು ಅನ್ನೋದು ಏನಿರಲ್ಲ. ಒಂದು ಏನಪ್ಪ ಅಂದರೆ ಆತ್ಮ ಪರಮಾತ್ಮ ಜೀವಾತ್ಮ ಒಂದು ದ್ವೈತ ಅದ್ವೈತ ಈ ರೀತಿ ಇರುತ್ತೆ. ಅದರಲ್ಲಿ ಜೀವಾತ್ಮ ಪರಮಾತ್ಮ ಅವೇ ಬೇರೆ ಅನ್ನೋದು ಒಂದೊಂದು ತಿರುವನ್ನು ಕೊಡುತ್ತೆ. ಹಾಗಾಗಿ ನಾವು ಅದರೊಳಗಡೆ ಹೋದಾಗ ನಮಗೆ ದೈವ ಭಕ್ತಿಯ ಬಗ್ಗೆ ದೇವರು ಪೂಜೆ ಮಾಡಬೇಕು, ಅದು ಒಂದು ನಮ್ಮ ಸಂಪ್ರದಾಯ. ಹಾಗಾಗಿ ನಾವೇನು ಮಾಡಬೇಕು, ಪೂಜೆ ಮಾಡಬೇಕು ಅಷ್ಟೇ ಅಂತ ತಿಳ್ಕೊಂಡಿದ್ದು. ಆದರೆ ದೈವದ ಬಗ್ಗೆ ನನಗೆ ಮೂಲಭೂತವಾಗಿ ಸಾಮಾನ್ಯವಾಗಿ ಪೂರ್ಣ ಪ್ರಮಾಣದ ನಂಬಿಕೆ ಅಂತ ಇರಲಿಲ್ಲ. ಹೌದು, ದೇವರು ಅಂದರೆ ದೇವರು ಅಷ್ಟೇ. ಆದರೆ ನನಗಾದಂಥ ಕೆಲವೊಂದು ಘಟನೆಗಳು, ನನ್ನ ಜೀವನದಲ್ಲಾದಂತಹ ಕೆಲವೊಂದು ಅನುಭವಗಳು, ನನ್ನ ಒಂದು ಮನೆಯಲ್ಲಾದಂತಹ ಕೆಲವೊಂದು ನೆಗೆಟಿವ್ ಮತ್ತು ಪಾಸಿಟಿವ್ ಎನರ್ಜಿಗಳ ಮೂಲಕ ನಾನು ಇಲ್ಲಿ ಒಂದು ದೈವ ಶಕ್ತಿ ಇದೆ, ಇದೊಂದು ಶಕ್ತಿಯ ಕೇಂದ್ರ, ಇದೊಂದು ಪಂಚಭೂತಗಳಲ್ಲಾದಂಥ ಒಂದು ದೇವಾಲಯ ಅನ್ನುವಂಥದ್ದು ನನಗೆ ಇಲ್ಲಿ ತುಂಬ ಆಳವಾಗಿ ಬೇರೊಳೋದಕ್ಕೆ ಸಾಧ್ಯ ಆಯಿತು. ನೀವು ಇಲ್ಲಿ ಬಂದಮೇಲೆ ನಿಮಗೆ ತುಂಬ ಒಳ್ಳೆಯದಾಗಿದೆ. ಖಂಡಿತ. ಮತ್ತು ಇಲ್ಲಿನ